ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹೇಳಬೇಕು ಅಂದರೆ ಸಹನಾ ವಾಯ್ಸ್ ಓವರ್ ಕೊಡ್ತಾಯಿದ್ಲು. ಹಾಗೇ ವಿಡಿಯೋ ಮಾಡ್ತಾನೆ ಪಾಪ ನಾನು ಹೇಳೋದು ಇಂಟ್ರೊಡಕ್ಷನ್ಸ್ನ ಅವಳೇ ಹೇಳ್ತಾಯಿದ್ಲು. ಇಲ್ಲಿ ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಅಲ್ಲಿ ಟಿ ವಿ ಹಾಕಿದ್ರು ಮನೆಯಲ್ಲಿ ಊರಲ್ಲಿ, ಅದನ್ನು ನಾನು ಸೌಂಡು ಬರುತ್ತೆ ಅದು ಅನ್ನೋದೇ ನಾನು ಮರ್ತೋಗ್ಬಿಟ್ಟೆ. ಸೊ ಈಗ ನಾನು ಎಡಿಟ್ ಮಾಡ್ಬೇಕಾದ್ರೆ ನೋಡಿದೆ ಅದ್ರ ಸೌಂಡ್ ಕೇಳಿಸ್ತಾ ಇತ್ತು. ಸೊ ಹಂಗಾಗಿ ಅದು ಕಾಪಿರೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ನಾವು ಬಂದಿರೋದು ಪತಿಯವರ ಅಜ್ಜಿ ಊರಲ್ಲಿ ಜಾತ್ರೆ ಇತ್ತು. ಸುಮಾರು 8 ವರ್ಷ ಆಗಿತ್ತಂತೆ ಮಾಡಿ. ಹೆಣ್ಣು ದೇವ್ರದ್ದು ಜಾತ್ರೆ. ಆ ದೇವ್ರ ಹೆಸರು ನಾನು ಮರ್ತೋಗ್ಬಿಟ್ಟಿದ್ದೀನಿ. ತುಂಬ ದಿವಸದ ಮೇಲೆ ವ್ಲಾಗ್ ಹಾಕ್ತೀನಲ್ಲ, ಸೊ ಹಂಗಾಗಿ ಮರ್ತೋಗುತ್ತೆ ನನಗೆ. ಸೊ ನಂಗೆ ವ್ಲಾಗ್ ಇನ್ನೊಂದೇನು ಅಂದರೆ ವ್ಲಾಗ್ ಮಾಡಬೇಕು ಅನ್ನೋದೇನು ಇಂಟೆನ್ಷನೇ ಇರಲಿಲ್ಲ. ಯಾಕಪ್ಪ ಅಂದರೆ ನಾನು ಇವಾಗ ಜಾಸ್ತಿ ವ್ಲಾಗ್ ಮಾಡ್ತಾನೇ ಇಲ್ಲ. ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ನಿಮಗೆ, ನಂಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇರೋಲ್ಲ ಅಂತ. ಅದಕ್ಕೆ ಒಬ್ಬರೊಬ್ಬರು ಒಂದೊಂದು ಥರ ಮಾತಾಡ್ಕೋತಾರೆ. ಅದೇನಾದರೂ ಮಾತಾಡ್ಕೊಳ್ಳಿ, ನಂಗೆ ಅದು ಬೇಕಾಗಿಲ್ಲ. ಸ್ಮೈಲ್ ನೋಡ್ರಿ, ವಿಡಿಯೋ ಮಾಡ್ತಿದ್ಯಾ? ಸ್ಮೈಲ್ ಸ್ಮೈಲ್ ಅಲ್ಲಿ ನೋಡ್ರಿ. ಹೊಳ್ಬಿಟ್ಟದನ ನಂದೇನಾಗಿದೆ ಅಷ್ಟು ಹಣ ಇದು ಹಿಂದೊಳಗೆ ನನ್ನ ಜನ ಇವ್ರು ಯಾರು ನೋಡ್ತಿರ್ಲಿಲ್ಲ, ಇವ್ರು ಯಾರು ನೋಡಂಗಿಲ್ಲ. ಸಖತ್ತಾಗಿ ಮಾಡೋದು ಇಲ್ಲಿ. ಪತಿಯವ್ರ ಅಜ್ಜಿ ಊರಿಗೆ ತೇಜು ಬಂದಿರಲಿಲ್ಲ. ಅವನಿಗೆ ಸ್ವಲ್ಪ ತುಂಬ ಬರೆಯೋದಿದೆ ಅಮ್ಮ, ನಂಗೆ ಸಾಕಾಗಿದೆ, ಹೋಗಿ ಬನ್ನಿ ಅಂತ ಹೇಳ್ದ. ಕಾಲೇಜಿಂದ ಲೇಟಾಗಿ ಬಂದ ಅವನು 5:15. ಸೊ ಹಂಗಾಗಿ ನಾನು ಪತಿ ಮತ್ತು ನಮ್ಮ ಚೋಟು ಮಾತ್ರ 3 ಜನ ಹೋಗಿ ಬಂದ್ವಿ. ಊಟ ಆಯಿತು, ದೇವ್ರನ್ನೆಲ್ಲ ನೋಡಿದಾಯಿತು. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.